ಇದೇನ್ ಸರ್ ಇದು? ಸರ್ ಇದು ವೈಜಯಂತಿ ಮಣಿ ಅಂತ. ವೈಜಯಂತಿ ಹಾ, ವೈಜಯಂತಿ ಫಿಲಂ ಆಕ್ಟರ್ ಕೇಳಿದ್ದೀನಿ. ಹೌದು ಸರ್, ವೈಜಯಂತಿ ಮಣಿ, ಜಪಮಣಿ ಅಂತ ಕರೀತಾರೆ. ಮಣಿನಾ ಇದು? ಹೌದು ಸರ್, ಮಣಿ ಸರ ಇದು. ಆಕ್ಚುಲಿ ಸರ ಮಾಡ್ಕೊಂತಾರೆ ಇದ್ರಲ್ಲಿ ಆಲ್ರೆಡಿ ಹೋಲ್ ಇರುತ್ತೆ ಸರ್. ಈ ತರ ಸಿಪ್ಪೆ ತೆಗೆದು ಇದರಲ್ಲಿ ಈ ಕಡೆಯಿಂದ ದಾರ ಹಾಕಿ ನೀವು ಸೂಜಿ ಹಾಕಿದ್ರೆ ಹೋಲ್ ಬರುತ್ತೆ. ತುಂಬಾ ಬಾಳಿಕೆ ಬರುತ್ತೆ. ವರ್ಷಗಳ ಕಾಲ ಇರುತ್ತೆ. ತುಂಬಾ ಗಟ್ಟಿ ಇದೆ. ಸರ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಕಂದುಗಳನ್ನೆಲ್ಲ ಈ ತರ ಹಾರ್ವೆಸ್ಟ್ ಮಾಡಿ ಇಟ್ಕೋತೀವಿ. ಈ ತರ ಮಾಡಿ ಅದನ್ನ ಒಂದ್ ವಾರ ಆದ್ಮೇಲೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿಗೆ ನೋಡಿ. ಅಂದ್ರೆ ಇದ್ರಲ್ಲಿ ಏನ್ ಎಕ್ಸ್ಟ್ರಾ ಕತ್ತಿ ಕಂದಿದೆ ಅದನ್ನ ಎತ್ತಿಟ್ಕೊಂತೀರಾ? ಪೂರ್ತಿ ತಗೋತೀವಿ ಸರ್. ಬಾಳೆ ಅಂತೂ ತುಂಬಾ ಒಳ್ಳೆ ಬೆಳೆ ಸರ್. ಬಾಳೆ ಅಂತೂ ತುಂಬಾ ಒಳ್ಳೆ ಬೆಳೆ. ಹೌದು. ಇಲ್ಲ ಸರ್, ನೀವ್ ನೋಡಿ, ನೀವು ಎಲ್ಲಾರು ನೋಡಿ, ಈಗ ಸಾಕಷ್ಟು ಜನ ಡ್ರ್ಯಾಗನ್ ಹಾಕಿದ್ರು. ಹೌದು ಸರ್, ಸಾಕಷ್ಟು ಜನ ಒಂದಷ್ಟು ಬೆಣ್ಣೆ ಹಣ್ಣು ಹಾಕಿದ್ರು. ಅವೆಲ್ಲದಕ್ಕೂ ಬೆಲೆ ಬಿತ್ತು ಸರ್. ಬಾಳೆಗ್ ಬಿತ್ತ ಸರ್? ಬಾಳೆಗ್ ಬಿದ್ದಿಲ್ಲ ಸರ್. ಹೌದು. ನಾವ್ ಆಕ್ಚುಲಿ ಇದನ್ನೇ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಗಿರೋದು. ಹೌದು ಸರ್. ಇದು ಅಷ್ಟೇ ಸರ್, ಇದು ಸ್ಟೆಪ್ ಬೈ ಸ್ಟೆಪ್ ಕೆಸ್ಬು ಬಾಳೆ. ಕೆಸ್ಬು ಬಾಳೆ. ಒಂದಷ್ಟು ಕೋಕೋ ಇದೆ. ಕೋಕೋ ಮಾರಾಟ ಮಾಡ್ತೀವಿ. ಕೋಕೋ ಮಾರಾಟ ಮಾಡ್ತೀರಾ? ಕೋಕೋ ಎಲ್ಲಿಗೆ ಸರ್ ನೀವು ಮಾರಾಟ ಮಾಡೋದು? ಸರ್ ಅಲ್ಲಿ ನಮ್ ಸಂತೆಗೆ ತಂದು ಕೊಡ್ತೀವಿ. ಅದ್ರಲ್ಲಿ ಅದನ್ನ ಫ್ರೂಟ್ ತರನೇ ತಿನ್ಬೋದು, ಸೀತಾಫಲ ತರ. ಹೌದು, ಚೆನ್ನಾಗಿರುತ್ತೆ ತುಂಬಾನೇ. ಅದನ್ನ ತಿನ್ಕೊಂಡು ಸೀಡಿನ ಇಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ. ಅವರೇ ಮನೆಯಲ್ಲೇ ಪೌಡರ್ ಮಾಡ್ಕೊಂಡ್ಬಿಡಿ. ಒಳ್ಳೆ ಕೆಲಸ. ಇದೆಲ್ಲ ಲೆಮನ್ ಗ್ರಾಸ್ ಸರ್. ಲೆಮನ್ ಗ್ರಾಸ್. ಕಂದುಗಳನ್ನೆಲ್ಲ ಈ ತರ ಹಾರ್ವೆಸ್ಟ್ ಮಾಡಿ ಇಟ್ಕೋತೀವಿ. ಈ ತರ ಮಾಡಿ ಅದನ್ನ ಒಂದ್ ವಾರ ಆದ್ಮೇಲೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿಗೆ ನೋಡಿ. ಅಂದ್ರೆ ಇದ್ರಲ್ಲಿ ಏನ್ ಎಕ್ಸ್ಟ್ರಾ ಕತ್ತಿ ಕಂದಿದೆ ಅದನ್ನ ಎತ್ತಿಟ್ಕೊಂತೀರಾ? ಪೂರ್ತಿ ತಗೋತೀವಿ ಸರ್. ಒಳ್ಳೆ ಅಭ್ಯಾಸ ಸರ್ ಇದು. ಸುಮ್ನೆ ಇಲ್ಲೇ ಬಿಡೋದ್ ಬದ್ಲು. ಹೌದು ಸರ್, ಬೇರೆ ಬೇರೆ ಕಡೆ ಅದೇ ನೀವ್ ಹೇಳ್ದಂಗೆ ನಿಮ್ಗೆ ಸದಾ ಕಾಲ. ಹೌದು ಸರ್, ಬಾಳೆ ಬರಂಗೆ. ಹೌದು. ಲಕ್ಕೋಟೆ ಹಣ್ಣು ಒಂದು ತೋರ್ಸೋಣ ಸರ್, ತುಂಬಾ ಚೆನ್ನಾಗಿದೆ. ಲಕ್ಕೋಟೆ ಹಣ್ಣು ಅದೇನ್ ಸರ್ ಅದು? ಬನ್ನಿ ಸರ್, ಇಲ್ಲೊಂದಿದೆ ತೋರಿಸ್ತೀನಿ. ಹೆಸರ ಕೇಳಿಲ್ಲ ಸರ್, ಹೊಸ ಹಣ್ಣು. ಸರ್ ಹಣ್ಣು ತಿಂದ್ರೆ ಲೊಟ್ಟೆ ಹೊಡೆಯಂಗಾಯ್ತು ಸರ್. ಲೊಟ್ಟೆ ಅಂತ? ಲೊಟ್ಟೆ ಈ ಪದ ಕೇಳಿ ತುಂಬಾನೇ ವರ್ಷಗಳಾಗೋಗಿತ್ತು ಸರ್. ನಾವು ಚಿಕ್ಕ ಲೊಟ್ಟೆ ಹೊಡಿಲ್ಲ ಅಂತಿದ್ದ ನಾವು. ಈಗ ಲೊಟ್ಟೆ ಇವೆಲ್ಲ ಹೋಗ್ಬಿಟ್ಟಿದೆ ಸರ್. ಹೌದು ಸರ್. ಹೌದು. ಇದೇನ ಸರ್ ಮರ? ಹೌದು ಸರ್. ಅಷ್ಟೈಟ್ ಹೋಗ್ಬಿಡುತ್ತಾ ಸರ್? ಹ್ಞೂ ಸರ್. ಮತ್ತೆ ಹೆಂಗ್ ಕೇಳ್ತೀರಾ? ಈಗ ಒಂದು ಬಗ್ಸ್ಕತೀನಿ ಸರ್. ಮತ್ತೆ ಮುರಿಯಲ್ವ ಸರ್ ಅದು? ಇಲ್ಲ, ಮುರಿಯಲ್ಲ. ಮುಂದಕ್ಕಾದಂಗೆ ಹಿಡ್ಕೋಣ. ಇದೇ ನೋಡಿ ಸರ್, ಅಲ್ಲಿ ಕಿತ್ಕೊಳ್ಳಿ ಹಣ್ಣಾಗಿದ್ರೆ ಅರಿಶಿನ ಕಲರ್ ಬಂದಿರುತ್ತೆ ನೋಡಿ. ಸೊ ಇದೇ ಹಣ್ಣು? ಹೌದು ಸರ್, ಹೌದು. ಸಖತ್ತಾಗಿದೆ ಸರ್. ಕಿತ್ಕೊಳ್ಳಿ ಸರ್. ಒಂದೊಂದಾಯ್ತು. ಇದು ಆಗಿದೆ ಸರ್ ಹಣ್ಣು? ಹಣ್ಣಾಗಿದೆ ಸರ್. ಎಲ್ಲೋ ಆಗಿದೆ. ಹೌದು. ಇದು ಇನ್ನಿಲ್ಲ, ಇನ್ನೊಂದ್ಸಲ. ಇಲ್ಲೇ ಎರಡಿದೆ. ಸೂಪರ್. ಅಲ್ಲೊಂದಿದೆ ಸರ್. ತಗೊಳ್ಳಿ ಸರ್. ಅಷ್ಟೇನಾ? ಅಷ್ಟೇ ಮುಗೀತು. ತಿನ್ನು. ತುಂಬಾ ಚೆನ್ನಾಗಿದೆ ಸರ್. ಹೆಂಗೆ ಸರ್ ತಿನ್ನೋದು ಇದು? ಸರ್ ಹಾಗೆ ಸರ್ ಹಿಂಗ್ ತೆಗ್ದೆ ಹಾಗೆ ಅದು ಮೇಲ್ಗಡೆ ಒಂಚೂರು ತೆಗ್ದು ಕಡೀರಿ ಸರ್. ಇದು ತೆಗಿಯೋದಾ? ಅಷ್ಟೇ, ಕಡಿಯೋದಿಲ್ಲ. ಸರ್ ಏನ್ ಸರ್ ಹಿಂಗಿದೆ ಟೇಸ್ಟ್ ಇದು? ಹೌದು ಸರ್. ಹೇಳದಂಗೆ ಇದೆ ಸರ್. ಅದು ಹೇಳಿದ ತಕ್ಷಣ ನಾಲ್ಗೆ ಅಂತ ಅನ್ಸಕ್ಕಾಗತ್ತೆ. ಅದು ಲಟ್ಟೆ ಹೊಡೆದ ಸರ್ ಒಂಥರ ಹುಳಿ, ಒಂಥರ ಸಿಹಿ, ಸಕ್ಕತ್ತಾಗಿದೆ ಸರ್. ಸ್ಪೈಸಿ ಹಣ್ಣು. ಇನ್ನೊಂದು ನಿಮಿಷ. ಸಕ್ಕತ್ತಾಗಿದೆ ಸರ್. ಪೂರ್ತಿ ಇದು ಒಳಗಡೆ ಇರೋದು ಎಲ್ಲ ತಿನ್ಬಿಡದ? ಮೇಲ್ಗಡೆದು ತಿನ್ಬೋದು ಸರ್. ಹೌದಾ? ಒಳ್ಳೆ ದ್ರಾಕ್ಷಿ ಮೇಲ್ಗಡೆ ಸಿಪ್ಪೆ ತರ ಇದೆ. ಹೌದು ಸರ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಸರ್. ಹೌದು ಸರ್. ನೀವು ಹೇಳ್ದಂಗೆ ಲೊಟ್ಟೆ ಹೊಡೆದಂಗೆ ಸೂಪರ್ ಹಣ್ಣು ಸರ್. ಹೌದು ಸರ್. ಇದು ಎಲ್ಲಿ ತಂದ್ರಿ ಸರ್ ನೀವು ಗಿಡ? ಸರ್ ಇದು ಯಗ್ವಾಡಿಪುರ ಶಿವಕುಮಾರ ಸ್ವಾಮಿ ಅಂತ ಒಬ್ರು ಸಾವಯವ ಕೃಷಿ ಮಾಡಿ ಅದ್ರ ಜೊತೆಗೆ ಸಾವಯವದಲ್ಲಿ ಗಿಡಗಳನ್ನ ಡೆವಲಪ್ ಮಾಡಿಕೊಡ್ತಾರೆ. ಅವ್ರ ಹತ್ರ ಒಂದಷ್ಟು ಗಿಡಗಳನ್ನ ತಂದು ಹಾಕೊಂಡೆ. ಅದಾದ್ಮೇಲೆ ಈಗ ನಾನೇ ಎಲ್ಲಿ ಯಾವ ಗಿಡ ಬೇಕು ಅನ್ಸುತ್ತೆ ಆ ಗಿಡನ ಬೀಜ ಕಲೆಕ್ಟ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಗಿಡ ಹಾಕೋತಾ ಇದ್ದೀನಿ. ಸೂಪರ್ ಸರ್. ಇದೇನು ಟಿಶ್ಯೂ ಕಲ್ಚರ್ ತನ ಅಥವಾ ಬೀಜದ ಗಿಡನ? ಬೀಜದ ಗಿಡನೇ ಸರ್. ಬೀಜದ. ಇದು ಎಷ್ಟು ವರ್ಷಕ್ಕೆ ಸರ್ ಇದು ಹಣ್ಣು ಬಿಡೋದು?
ಇದು 4ನೇ ವರ್ಷದ ಗಿಡ. ಹಾ. ಹೋದ ವರ್ಷನೇ ಸ್ಟಾರ್ಟ್ ಆಗಿತ್ತು. 3 ವರ್ಷಕ್ಕೆಲ್ಲ ಬಿಟ್ಬಿಡುತ್ತೆ. ಬರುತ್ತೆ ಸರ್. ಸರ್ ಇದು ಲಾಸ್ಟ್ಗೆ ಏನಕ್ಕೆ ಸರ್ ಹುಲ್ಲು ಹಾಕೊಂಡಿರೋ ನೀವು? ಸರ್ ಅದು ಈ ಕೆಲವೊಂದಷ್ಟು ನಮ್ಮ ಹತ್ರ ಹಸು ಇರೋದ್ರಿಂದ ನೇಪಿಯರ್ ಬಳಸ್ಕೊತೀವಿ. ಜೊತೆಗೆ ಬಾರ್ಡರ್ ಅಲ್ಲಿ ಸ್ವಲ್ಪ ಗಾಳಿ ತಡಿಲಿ, ಈ ಕೆಮಿಕಲ್ ಗಾಳಿ ಅದೆಲ್ಲ ಬರಬಾರ್ದು ಅಂತ ಹೇಳಿ ಒಂದಷ್ಟು ಕಡೆ ಬಾರ್ಡರ್ ಆ ಕಡೆ ಪಕ್ಕದ ಬೇರೆ ಅವ್ರ ಕೆಮಿಕಲ್. ಹೌದು ಹೌದು. ಒಳ್ಳೆ ಕೆಲಸ ಸರ್. ಬಟ್ ಅಂದ್ರೆ ಸಿಕ್ಕಾಪಟ್ಟೆ ಹಲಸಿನ ಗಿಡಗಳು ಹಾಕಿದ್ರ ಅನ್ಸುತ್ತೆ. ತುಂಬಾ ಲಾಸ್ಟ್ ಅಲ್ಲಿ ಒಂದು 8 ವೆರೈಟಿ ಹಲಸು ಹಾಕೊಂಡಿದೀನಿ. 8 ವೆರೈಟಿ. ಈಗ ಒಂದಷ್ಟು ಸ್ಟಾರ್ಟ್ ಆಗಿದೆ ಸರ್ ಕಾಯಿ. ಹೌದು, ಇಲ್ಲೇ ಇದೆ. ಹೌದು. ಇವೆಲ್ಲ ಎಷ್ಟು ವರ್ಷದ ಗಿಡಗಳು ಸರ್? ಸರ್ ಇದು 4 ವರ್ಷ ಸರ್. ಯಾವ್ದೇ ಗಿಡ ಆದ್ರೂ 4 ವರ್ಷ ಬೇಕೇ ಬೇಕಲ್ಲ ಸರ್? ಸರ್ 3 ರಿಂದ 4 ವರ್ಷ ಬೇಕು ಸರ್. ನೋನಿ ಒಂದು 2 ವರ್ಷಕ್ಕೆ ಬಿಡುತ್ತೆ ಸರ್. ಅದ್ರ ಪ್ರಯೋಜನ ಇಲ್ಲ. ನೋಡಿ ಸರ್, ಪಪಾಯ ಬಿದ್ದೋಗಿದೆ. ಹೌದು, ಗಾಳಿಗೆ. ಹೌದು, ಪೂರ್ತಿ ಹೋಯ್ತು ಸರ್ ಹಳೆ ಪಪಾಯ. ಈಗ ಮತ್ತಿಲ್ಲಿ ಇನ್ನೊಂದ್ ಚಿಕ್ಕ ಪಪಾಯ ಬೇರೆ ಒಂದು ಹಾಕ್ಬಿಡ್ತೀನಿ ಸರ್ ಸದ್ಯದಲ್ಲೇ. ಹೌದು. ಸೊ ನಿರಂತರ ಏನೋ ಒಂದ್ ನಾಟಿ ಮಾಡ್ತಾನೆ ಇರ್ತೀರಲ್ಲ ಸರ್? ಅಲ್ಲಿ ಕೋಕೋ ದೊಡ್ಡದಿದೆ, ಇಲ್ಲಿ ಚಿಕ್ಕ ಗಿಡ ಇದೆ. ಹೌದು. ಇದೊಂದ್ ಬ್ಯಾಚು, ಅದೊಂದ್ ಬ್ಯಾಚು, ಅದೊಂದ್ ಬ್ಯಾಚ್, ಆತರ ಸ್ಟೆಪ್ ಬೈ ಸ್ಟೆಪ್ ಇದೆ ಇರೋದು. ಇದೊಂದು ಒಳ್ಳೆ ಪದ್ಧತಿ ಸರ್ ನಿಮ್ದು. ಹೌದು ಸರ್. ಪ್ರತಿ ತೆಂಗುಗೂ ಮೆಣಸು ಹಾಕೊಂಡಿದೀವಿ ಸರ್. ಪ್ರತಿ ತೆಂಗುಗೂ ಒಂದೊಂದು ಮೆಣಸು. ಇದು ಯಾವ ವೆರೈಟಿ ಸರ್ ಮೆಣಸು? ಸರ್ ಮೆಣಸು ಗೊತ್ತಿಲ್ಲ ಸರ್. ಇಲ್ಲಿ ನಾಟಿ ಮೆಣಸು. ನಾಟಿ ಮೆಣಸು. ಓಕೆ. ಆದಷ್ಟು ಸ್ವಲ್ಪ ಹೈಬ್ರಿಡ್ ಇಂದ ದೂರ ಇದೀವಿ ಸರ್. ಒಳ್ಳೆ ಕೆಲಸ ಸರ್. ಸಾಧ್ಯ ಅಷ್ಟು ನಾಟಿ ಮಾಡೋಣ ಅಂತ ಸದಾ ಪ್ರತಿ ವಾರ ನಾಟಿ ಮಾಡ್ತಾರನ, ಆದ್ರೆ ನಾಟಿ ಗಿಡನೇ ನಾಟಿ ಮಾಡೋಣ. ಕರೆಕ್ಟ್ ಸರ್. ಇದು ನೋಡಿ ಸರ್, ಈ ಪಪ್ಪಾಯ ಒಂದು ವೆರೈಟಿ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಆಗ್ಲೇ ಕೆಳಗಂದ್ ಬಂದು ಆ ಕೆಳಗಂದಲ್ಲೂ ಕಾಯಿ ಬಂದಿದೆ. ಓ ಸಖತ್ ಸರ್ ಇದು. ಸರ್ ಇದೇನ್ ಕರೆಂಟ್ದಾ? ಇಲ್ಲ ಕರೆಂಟ್ ಏನಿಲ್ಲ ಸರ್. ಅದು ಹಂದಿಗಳಿಗೆ ಅವಾಯ್ಡ್ ಮಾಡೋಣ ಅಂತ ಹಾಕೊಂಡಿದೀವಿ. ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ರೆಡಿ ಸರ್. ನಮ್ಮ ಭಾನುವಾರ ಸಂತೆಗೆ ಅದ್ 2 ಹಣ್ಣು ರೆಡಿ. 2 ಹಣ್ಣು ರೆಡಿ. ಸರ್ ಇದು ಹಸುಗಳು ನಿಮ್ಮವೇನ ಸರ್? ಸರ್ ನಮ್ದೆ ಒಂದು ಅಮೃತ್ ಮಹಲ್ ಇದೆ, ಚಲಿದೆ. ಸೊ 2 ಹಸುಗಳಿದೆ. 2 ಹಸು ಇದೆ ಸರ್. 2 ಹಸು ಮತ್ತೆ ರಿಯಾನ. ಅದರದ್ದು ಸಗಣಿ ಗಂಜಲ ಎಲ್ಲ ಬಳಸ್ಕೋತೀವಿ ತೋಟಕ್ಕೆ. ಹಾಲು ಕೊಡುತ್ತೆ 1-1.5 ಲೀಟರ್. ಹಾಲಲ್ಲಿ ತುಪ್ಪ ಮಾಡ್ತೀವಿ ಮನೆಯಲ್ಲೇ. ಓಕೆ. ಪ್ರತಿ ಕೆಜಿ 2,500-2,800 ರೂಪಾಯಿ ಗಂಟ ಮಾರಾಟ ಮಾಡ್ತೀವಿ. ಒಳ್ಳೆ ಕೆಲಸ ಸರ್. ಇಲ್ಲ ಆಕ್ಚುಲಿ ಅಷ್ಟಿದೆ ಸರ್ ಇಲ್ಲಿ. ಸುಮ್ನೆ ಕಳ್ಬೆರಕೆ ಮಾಡಿ ತುಂಬಾ ಕಮ್ಮಿ ಬೆಲೆಗೆ ಮಾಡ್ತಾರೆ ನೋಡಿ ಸರ್. ಇದೊಂದು ಬ್ಯಾಚ್ ಗೆಣಸು ಸರ್, ಪೂರ್ತಿ ಹಾಕಿದೀನಿ. ಉದ್ದಕ್ಕೆ. ಸೊ ಇಲ್ಲಿಗೆ ನಿಮ್ದು ಬಾರ್ಡರ್ ಸರ್ ಇದು? ಇದು ಬಾರ್ಡರ್ ಸರ್. ಓಕೆ. ಫೆನ್ಸಿಂಗ್ ಅಷ್ಟೇ ಸರ್, ತುಂಬಾ ಲೋ ಕಾಸ್ಟ್ ಮಾಡ್ಕೊಂಡಿದೀರಾ ಸರ್ ನೀವು? ಅದೆಲ್ಲ ನಮ್ದೇ ಗೊಬ್ಬರದ ಗಡ್ಡಿಗಳು ಹಾಕೊಂಡಿದೀವಿ, ಮರಗಳು. ಅದನ್ನ ಕಟ್ ಮಾಡಿ ಹಾಕೊಂಡು ಇದೊಂದು ತಂತಿ ಬೆಳ್ಕೊಂಡಿದೀವಿ ಅಷ್ಟೇ. ಓಕೆ. ಸರಿ ಸುಮಾರು ಒಂದು 60 ಭಾಗ ಕಂಟ್ರೋಲ್ ಮಾಡುತ್ತೆ, ಇನ್ನೊಂದು 40 ಭಾಗ ಇದ್ರ ದಾಟಿ ಬರುತ್ತೆ. ಅದಕ್ಕೆ ಇನ್ನೊಂದು ಲೈನ್ ಏನೋ ಮೇಲೆ ಹಾಕ್ಬೇಕು ಅಂತ ಇದೀರಾ ಸರ್? ಇಲ್ಲ ಸರ್, ಏನು ಇಲ್ಲ. ಇದಕ್ಕೆ ಇನ್ನು ಸ್ವಲ್ಪ ಈ ಕೂದ್ಲು, ಲೇಡೀಸ್ ಕೂದ್ಲು ಅಲ್ಲಲ್ಲಿ ಕಟ್ಟಿದ್ರೆ ಅದು ಮೂಸ್ಕೊಂಡ್ ಬರೋದ್ರಿಂದ ಅದು ತಾಗಿ ಬರಲ್ಲ ಅಂತ ಕೇಳವ್ರೆ. ಹಂದಿಗೆ ಅದೊಂದು ಮಾಡ್ತೀವಿ ಸರ್. ಇದು ಯಾರ್ದು ಸರ್ ಜಾಗ? ಸರ್ ಇದು ನೋಡಿ, ಬೆಂಗಳೂರು ಮೈಸೂರು ಅವ್ರದ್ದು ಇದು ಜಾಗ. ತಗೊಂಡು 3 ವರ್ಷ ಆಯ್ತು. 3 ವರ್ಷ ಆಯ್ತಾ? 3 ವರ್ಷ ಆಯ್ತು. ಇದು ದುಡ್ಡಿದೆ, ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ, ವ್ಯವಸಾಯ ಮಾಡಲ್ಲ. ಈಗ ಹೊಸದಾಗಿ ಕೃಷಿ ಮಾಡೋಣ ಅನ್ನೋ ಆಸಕ್ತಿ ಹೊತ್ಕೊಂಡು ಬರೋರು ಅಷ್ಟು ಇನ್ವೆಸ್ಟ್ ಮಾಡಿ ಜಮೀನ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇವ್ರು ದುಡ್ಡು ಇರೋದ್ರಿಂದ ತೆಗ್ದಿಟ್ಬಿಟ್ಟಿರ್ತಾರೆ. 1 to ಡಬಲ್ ರೇಟ್ ಆಗಿದೆ. ಈಗ ತಗೊಳ್ಳುವಾಗ ಒಂದು ರೇಟ್ ಇರುತ್ತೆ, ಅದನ್ನ ಮಾರಾಟ ಮಾಡುವಾಗ ಇನ್ನೊಂದು ರೇಟ್ ಆಗ್ಬಿಡುತ್ತೆ. ಈಗ ಹೊಸದಾಗಿ ಬಂದು ಜಮೀನ್ ತಗೊಂಡು ಕೃಷಿ ಮಾಡ್ತೀನಿ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ದುಡ್ಡು ಹಾಕಿರೋದ್ರಲ್ಲಿ ಸ್ವಲ್ಪನೂ ಬಂಡವಾಳ ತೆಗಿಯಕ್ಕಾಗಲ್ಲ ಸರ್. ಅದರಿಂದನೇ ಪ್ರಾಬ್ಲಮ್ ಆಗಿ ವ್ಯವಸಾಯನ ಆಲ್ಮೋಸ್ಟ್ ಆಲ್ ಜನ ಬಂದ್ ಮಾಡಕ್ಕೆ ಹಿಂಜರಿತಾ ಇದ್ದಾರೆ. ಹೌದು ಸರ್, ಖಂಡಿತ. ಚಿನ್ನದಂತ ಮಾತಾಡಿದ್ರೆ ಅದು ಹಿಂಗೆಲ್ಲ ತಗೊಂಡ್ ನೋಡಿ, ಒಳ್ಳೆ ವ್ಯವಸಾಯ ಭೂಮಿನ ಒಂಥರ ಬಂಜರ ಭೂಮಿ ತರ ಮಾಡಿ ಕೂಳೆ ಹಚ್ಚಿ ಎಲ್ಲ. ಇದರಿಂದ ನೋಡಿ ನಮ್ ತರ ಮಾಡೋರು, ಆಸಕ್ತಿ ಇರೋರ್ಗೆ ಜಮೀನ್ ಕಮ್ಮಿ ಮಾಡಕ್ ಆಗ್ತಿಲ್ಲ. ಕಾಸು ಇರೋರು ತೆಗದ್ ಈ ತರ ಬಿಡ್ತಾ ಇದಾರೆ. ಅದೊಂದ್ ಕರೆಕ್ಟ್ ಆಗಿ ಮಾತು ಹೇಳಿದ್ರಿ ಸರ್. ಇದ್ರಿಂದನೇ ನಮ್ಮ ಅಗ್ರಿಕಲ್ಚರ್ ಕಾಸ್ಟ್ ಜಾಸ್ತಿ ಆಗ್ತಾ ಇರೋದು ಸರ್. ಹೌದು, ಖಂಡಿತವಾಗಿ. ನಮ್ದು ಇದೊಂದು ಮೌಲ್ಯವರ್ಧನೆ ಪ್ರಾಡಕ್ಟ್ ಸೀಗೆಣಸು ಸರ್. ಸೀಗೆಣಸು ಇವೆಲ್ಲ ಅದೆಲ್ಲ ತುಂಬಾ ಇತ್ತು. ಅದು ಹಂದಿ ಡ್ಯಾಮೇಜ್ ಮಾಡ್ಬಿಟ್ಟಿದೆ. ಹಂದಿ ಕಾಟ ಇದೆಯಾ ಸರ್? ಈಗ ತುಂಬಾ ಇದೆ ಸರ್ ಹಂದಿ ಕಾಟ. ಬರ್ತಾ ಇರುತ್ತೆ, ಬೆಳೆಗಳನ್ನೆಲ್ಲ ಹೊಡೆದಾಕ್ಬಿಡುತ್ತೆ. ಮ್ಯಾನೇಜ್ ಮಾಡೋದು, ಯಾಕಂದ್ರೆ ನಾವು ಅವ್ರ ಜಾಗಕ್ಕೆ ಬಂದ್ಬಿಟ್ಟಿವಿ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಅನ್ಸರ್ಸ್ಕೊಂಡು ಹೋಗೋದು. ಹೌದು, ಹಂದಿ ಇರೋ ಜಾಗಕ್ಕೆ ನಾವು ಬಂದಿದ್ದೀವಿ. ಅವ್ರದ್ದೇ ಸರ್ ಜಾಗ ಇದು. ಹೌದು ಸರ್.
ಸರ್ ಇವ್ರು ನಮ್ಮ ಸ್ನೇಹಿತರು ಮಹೇಶ್ ಅಂತ sir. ಇದರಲ್ಲಿ ನಾರಾಯಣ್ ಸ್ವೀಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಸೊ ಆಗಾಗ ಬಂದು ಇಲ್ಲಿ ನೋಡ್ಕೊಂಡು ಅವರು ಸ್ವಲ್ಪ ನೇಚರ್ ಪ್ರಿಯರು. ಹಂಗಾಗಿ ಆರ್ಗ್ಯಾನಿಕ್ ತೋಟ ಹುಡಿಕೊಂಡು ರಜಾ ಇದ್ದಾಗ ಬಂದು ತಿರ್ಗಾಡ್ಕೊಂಡು ಕೈಲಾದ ಸಣ್ಣ ಪುಟ್ಟ ಸಹಾಯ ಮಾಡ್ಕೊಂಡು ತೋಟ ನೋಡ್ಕೊಂಡು ಅವ್ರದ್ದು ತೋಟ ಇದೆ. ಮುಂದೆ ಫ್ಯೂಚರ್ಲಿ ಯಾವ ತರ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬೇರೆ. ಹೌದು ಸರ್. ಸೊ ಆ ರಜಾನ ಯುಟಿಲೈಸ್ ಮಾಡ್ತಾರೆ. ಅಲ್ಲ, ನಾನು ಒಂಥರ ಅದೇ ತರ ತೋಟ ನೋಡಕ್ಕೆ ಬಂದಿರೋದು. ನಾನು ನೋಡ್ತಾ ಇದ್ದೀನಿ, ಬೇರೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸರ್ ಮುಖ್ಯವಾಗಿ ಇವರು ರಾಜೇಶ್ ಅಂತ ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಮ್ ತೋಟ ಮ್ಯಾನೇಜ್ ಮಾಡ್ತಾವ್ರೆ. ಸೊ ಫ್ಯೂಚರ್ಲಿ ಇನ್ನು ಮ್ಯಾನೇಜ್ಮೆಂಟ್ ಇವರೇ ಮಾಡೋದು ಸರ್ ಪೂರ್ತಿ. ಇದೆಲ್ಲ ಬಾಳೆ ಕ್ಲೀನ್ ಮಾಡೋದು, ಒಂದನ್ನ ಆತರ ಕ್ಲೀನ್ ಮಾಡಿ ಇಡೋದು, ನಿಮ್ಗೊಬ್ರು ಸಪೋರ್ಟಿವ್ ಆಗಿ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಸರ್. ಒಂದ್ ಕೈ ಯಾವತ್ತೂ ಚಪ್ಪಾಳೆ ಆಗಲ್ಲ ಸರ್. ಹೌದು. ಒಂದ್ ವೆರೈಟಿ ಸೊಪ್ಪು ಅಂತಾರೆ. ಇದಾ ಸರ್? ಏನ್ ಸೊಪ್ಪು ಸರ್ ಇದು? ಅರೆವೇರೆ ಸೊಪ್ಪು ಅಂತಾನೆ ಹೇಳ್ತಾರೆ ಸರ್. ಅರೆವೇರೆ ಸೊಪ್ಪು. ನನ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಕೆಲವ್ರು ಕೇಳಿದಾಗ ಬಳಸ್ಬೋದು ಅಂದ್ರು. ಸೊ ಅದು ಹೆಂಗ್ ಬಳಸೋದು ಅಂತ ಗೊತ್ತಿಲ್ಲ, ಹಂಗಾಗಿ ಇಟ್ಟಿದ್ದೀರಾ. ಗೊತ್ತಾದ್ಮೇಲೆ ಅದ್ರಲ್ಲಿ ಒಂದು ಮೌಲ್ಯವರ್ಧನೆ ಮಾಡ್ಬಿಡ್ತೀರಾ. ಸರ್ ಸಾಕಷ್ಟು ಬಾಳೆ ಕಂದಗಳನ್ನ ಗೆಡ್ಡೆಗಳು ಇಟ್ಟಿದ್ರ ಸರ್. ಹಾರ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಈಗ. ಸರ್ ಇದೇನಕ್ಕೆ ಸರ್ ಹಿಂಗೆ ತೆಗೆದು ಇಟ್ಟಿದ್ರ? ಅಲ್ಲಿ ಕೆಸ್ಪ್ ಹಾಕಿದೀವಿ ಈಗ ಹಾಕಿದಿರ ತೆಗೆದೆ? ಹೌದು. ಓ, ಸೊ ಅಲ್ಲಿಂದ ಕಿತ್ತಿಲ್ಲ ಹಾಕಿದಿರ? ಅಲ್ಲಿ ಕಿತ್ತಿಲ್ಲ ಹಾಕಿದ್ವಿ, ಪ್ಲಾಂಟ್ ಮಾಡಿದೀವಿ. ಇಲ್ಲಿ ಇಷ್ಟ ಹಾಕಿದ್ರೆ ಸಾಕ ಸರ್? ಇದಕ್ಕಿಂತ ದಪ್ಪ ಹಾಕ್ಬೇಕು, ಸ್ವಲ್ಪ ಸಣ್ಣಾಗಿದೆ. ತೊಂದ್ರೆ ಇಲ್ಲ, ನೆಕ್ಸ್ಟ್ ಇಯರ್ ಮ್ಯಾನೇಜ್ ಮಾಡ್ಕೊತೀವಿ ಅಂತ. ಓಕೆ. ಇಷ್ಟ ಸರ್. ಇಷ್ಟ ಹಾಕ್ಬಿಟ್ಟು ಒಂದ್ 3 ಸರಿ 4 ಸರಿ ಮಣ್ಣು ಕೇಳುತ್ತೆ, ಮಣ್ಣನ್ನ ಹಾಕೋದು. ಮತ್ತೆ ಗುಡ್ಡಾಗ ಮಣ್ಣು ಹಾಕ್ತಾ ಇರೋದು. ಆಗ ಅದು ಒಳಗಡೆ ಸ್ವಲ್ಪ ಪುಷ್ಮಿ ಇರೋದ್ರಿಂದ ಗೆಣಸ್ಬಿಟ್ಟು ಗೊತ್ತಾಗ. ಓಕೆ. ಅದಕ್ಕೊಂದ್ ಸ್ವಲ್ಪ ಮೃದು ಇರೋದ್ರಿಂದ. ಸರ್ ಹೌದು. ನೋಡಿ ಸರ್, ಈ ಪಪ್ಪಾಯ ಹೋಗಿತ್ತು, ಇಲ್ಲೊಂದು ಹಾಕೊಂಡಿದ್ವಿ. ಇದು ಅಷ್ಟೇ ಸ್ಟೆಪ್ 1 2 3. ಓ ಓಕೆ. ದೊಡ್ಡದ ಆ ಕಡೆ ಇದೆ ಸರ್. ಒಟ್ಟು ಎಷ್ಟು ಮಾವಿನ ಗಿಡಗಳಿದೆ ಸರ್? ಸರ್ ಮಾವು 60 ಇತ್ತು, ಈಗ ಕಡಿಮೆ ಮಾಡಿದೀನಿ, ಒಂದು 28 ಇದೆ. 28 ಮಾಡ್ಬಿಟ್ಟಿದೀನಿ ಸುಮಾರು. ಏನ್ ರೀಸನ್ಗೆ ಸರ್? ಸರ್ ಇದು ನಮ್ದು ಗದ್ದೆ ಸೀಮೆ. ಹಣ್ಣ ಆಗ್ಲಿಕ್ಕೆ ನಾವು ಸ್ಪ್ರೇ ಮಾಡಿ ಏನೇ ಪ್ರಯತ್ನ ಪಟ್ರು ಹಣ್ಣು ಮಾಡಿ ಮಾರಾಟ ಮಾಡಕ್ಕಾಗಲ್ಲ. ಹೌದು. ಹಣ್ಣಿಗೆ ಊಜಿ ನೊಣ ಹೊಡೆದ್ಬಿಡ್ತದೆ. ಜೊತೆಗೆ ಇದು ಸ್ವಲ್ಪ ತೆಂಗಿನ ಒಳಗಡೆ ಇರೋದ್ರಿಂದ ಅದಕ್ಕೆ ಬಿಸಿಲು ಸಾಕಾಗ್ದೇನೆ ಫಸಲು ತುಂಬಾ ಕಡಿಮೆ. ಸೊ ಹಂಗಾಗಿ ಅದನ್ನ ರಿಮೂವ್ ಮಾಡಿದೀನಿ ಸರ್. ರಿಮೂವ್ ಮಾಡಿ ತೆಂಗಿನ ಮೇಂಟೈನ್ ಮಾಡ್ತಾ ಇದೀನಿ. ಬಟ್ ಮಾವಲ್ಲಿ ಅಂತ ಆದಾಯ ಇಲ್ಲ ಅಲ್ಲ? ಮಾವಲ್ ಅಂತ ಆದಾಯ ಇಲ್ಲ ಸರ್. ಮಾವಲ್ ಅಂತ ಆದಾಯ ಇಲ್ಲ ಅಂದ್ರೆ ಅದು ವಾರ್ಷಿಕ ಒಂದೇ ಬೆಳೆ ಅಲ್ವಾ ಸರ್. ಅದರಿಂದ ಆ ಟೈಮ್ ಕರೆಕ್ಟ್ ಆಗಿ ರೇಟ್ ಬಿಡಿಸ್ಬಿಡ್ತಾರೆ. ಸೊ ಹಂಗಾಗಿ ಆಗ ವಿಧಿ ಇಲ್ಲ, ಕೊಡ್ಲೇಬೇಕು. ಅದು ಆದಾಯ ಈ ಸತಿ ಅಂತ 20 ರೂಪಾಯಿ ಬಂದ್ಬಿಡ್ತಲ್ಲ ಸರ್? ಹೌದು, ತುಂಬಾ ಕಡಿಮೆ ಮಾಡ್ಬಿಡ್ತಾರೆ ಸರ್. ಇನಿಷಿಯಲಿ ಎಲ್ಲ 200 ರೂಪಾಯಿ ಮಾರಿ ಒಳ್ಳೆ ಬೆಲೆ ಫಸಲು ಬಂದಾಗ 20 ರೂಪಾಯಿ ಇಳಿಸ್ಬಿಡ್ತಾರೆ ಸರ್. ಮೋಸಂಬಿ ನೋಡಿ ಸರ್, ಇದು ಮೂಸಂಬಿನ? ಓ ಸರ್, ಸಕ್ಕದಾಗಿದೆ ಸರ್. ಅದು ನಮ್ ಸಂತೆಗೆನೆ ಪ್ರತಿ ವಾರ ಅದು ಸೀಸನ್ ಅಲ್ಲಿ ತಗೊಂಡ್ ಹೋಗ್ಬಿಡ್ತೀನಿ ಸರ್. ಒಂದ್ 2-3 ವಾರ ಸಿಗುತ್ತೆ. 2-3 ವಾರಕ್ಕೆ ಅದನ್ನೇ ಪ್ರತ್ಯೇಕವಾಗಿ ಕೇಳಿ ತಗೊಳ್ಳೋ ಅಂತವ್ರು ಇದಾರೆ. ಅವ್ರು ಇದಾರೆ. ಕೆಜಿ 100 ರೂಪಾಯಿ ತರ ಮಾರಾಟ ಮಾಡ್ಬೋದು. ಇದು ಯಾವ ವೆರೈಟಿ ಸರ್? ನಾಟಿನ? ಇಲ್ಲ ಸರ್, ಅದು ಫಾರ್ಮ್ ಕಸಿ ಗಿಡ. ಅದು ಹೆಸರು ಹೇಳಿದ್ರು, ಮರ್ತೋಗಿದೆ ನನಗೆ. ಕೋಕೋ ಬನ್ನಿ ಸರ್, ಕೋಕೋ ನೋಡೋಣ. ಸರ್ ಇದಕ್ಕೆ ಇದು ಸ್ವಲ್ಪ ಏನಂದ್ರೆ ಏನು ಮೇಂಟೈನ್ ಮಾಡಿಲ್ಲ ಸರ್, ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಇದು ಯಾವ ತರ ಇದ್ ಮಾಡೋದು ಅಂತ, ಗೊಬ್ಬರ ಹಾಕ್ಬೇಕು ಅಂತ. ನೋಡಿ ಇಷ್ಟು ಹಣ್ಣು ಬಿಟ್ಟಿದೆ. ಓ, ಚೆನ್ನಾಗೇ ಬಂದಿದೆ ಸರ್. ಒಂದ್ ಹಣ್ಣು 30 ರೂಪಾಯಿ 40 ರೂಪಾಯಿ ಮಾರಾಟ ಮಾಡ್ತೀವಿ. ನೀವು ಕೊಡ್ತೀರಾ? ಮಾರಾಟ ಮಾಡ್ತೀವಿ. ಮಿಕ್ಕಿದ್ದನ್ನು ತಗೊಬಂದು ಮನೇಲಿ ಓಣ್ ಮಾಡಿ ಪಲ್ಪ್ ತಗೊಂಡು ಸೀಡನ್ನ ಒಣಗಿಸಿ ಚಾಕ್ಲೇಟ್ ಮಾಡಿ ಮಕ್ಕಳು ಕೊಡ್ತೀವಿ. ಹೊರಗಡೆ ಚಾಕ್ಲೇಟ್ಗಿಂತ ಮನೆಯಲ್ಲೇ ಮಾಡ್ಕೊಟ್ಬಿಡ್ತೀವಿ. ಇದು ಯಾವಾಗ್ಲೇ ಇರುತ್ತಾ ಸರ್ ಹಣ್ಣು? ಕೋಕೋ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ. ಇವೆಲ್ಲ ಯಾವ ಪ್ರಾಯದ ಗಿಡ ಸರ್ ಕೋಕೋ? ಇದು 2 ವರ್ಷದ ಗಿಡ. 2.5ಗೆ ಕಾಯಿ ಬಿಡಕ್ ಸ್ಟಾರ್ಟ್ ಆಗ್ಬಿಡುತ್ತಾ ಸರ್? ಕೋಕೋಗೆ ಏನ್ ನೆರಳು ಇರ್ಬೇಕಾ, ಬಿಸಿಲು ಇರ್ಬೇಕಾ? 50-50 ಸರ್. 50 ಭಾಗ ನೋಡಿ, 50 ಭಾಗ ನೆರಳು, 50 ಭಾಗ ಬಿಸಿಲು. ಕೊಟ್ಟಿಗೆ ಕ್ಲೀನ್ ಮಾಡಿದಾಗ ಸರ್, ಸಗಣಿನ ಸ್ವಲ್ಪ ಕಸ ಸಗಣಿ ಎಲ್ಲಾನು ಮಿಕ್ಸ್ ಮಾಡಿ ತಂದು ಪ್ರತಿ ಗಿಡದ ಬುಡಕ್ ಹಾಕ್ತಾ ಇದೀವಿ ಈಗ. ಈ ತರ ಹಾಕ್ಬಿಡ್ತೀವಿ. ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಸರ್, ಸ್ವಲ್ಪ ಅದಕ್ಕೆ ಪ್ರತ್ಯೇಕವಾಗಿ ವರ್ಷ ಗೊಬ್ಬರ ಕೊಡೋದ್ರ ಬದಲಿಗೆ ಹಂತವಾಗಿ ಗೊಬ್ಬರ ಕರಗಿ ಪೋಷಕಾಂಶ ಸಿಗುತ್ತೆ.
ರಿಯಾನಾ ತಿನ್ನಂಗಿಲ್ಲ ನೋಡಲ್ ನಿಮ್ ಓನರ್ ಬೈತಾರೆ. ಬಾ ಆ ಸರ್ ಏಲಕ್ಕಿ ಹಾಕೊಂಡಿದ್ದೀನಿ. ಓ ಸರ್ ಏಲಕ್ಕಿಗೂ ಸ್ವಲ್ಪ ನೆರಳು ಜಾಸ್ತಿ ಇರ್ಬೇಕಲ್ಲ ಸರ್? ಏಲಕ್ಕಿ ಬಂದಿರೋದಿದೆ, ತೋರಿಸ್ತೀನಿ. ಇದೊಂದು ಬೇಲ್ದಣ್ಣು ಗಿಡ ಸರ್, ಇದು ಬೇರಿಕೆ ಗಿಡ. ನೋನಿ ಫ್ರೂಟ್ಸ್ ಬಂದ್ಬಿಟ್ಟಿದೆ ಬೇಗ. ನೋನಿ ಬೇಗ ಬರುತ್ತೆ ಸರ್. ಅದು ವೈಟ್ ನೇರಳೆ ಹಣ್ಣು ಸರ್, ಬಿಳಿ ನೇರಳೆ ಹಣ್ಣು ಹಣ್ಣಿನ ಗಿಡ ಅದು. ಬಿಳಿ ನೇರಳೆ ಹಣ್ಣು ಟೇಸ್ಟ್ ಮಾಡಿದೀರಾ ಸರ್? ಇಲ್ಲ ಸರ್, ಈಗ ಮಾಡ್ಬೇಕು. ಇದು ಫ್ರೂಟ್ಸಿಂಗ್ ಆಗಿದೆ ಸರ್. ಇದು ಇದು ಸಪ್ಪೆ ಅನ್ಸುತ್ತೆ ನನ್ಗೇನೋ. ಇದಾ? ಹಣ್ಣು ಇದೆ ನೋಡಿ, ಬಂದಿದೆ. ಹೌದು, ಬುಡದಲ್ಲಿ. ಬಟ್ ಅದು ಇದು ಚೆನ್ನಾಗಿರುತ್ತೆ ಸರ್, ರೆಡ್ಡಿಶ್ ಬರುತ್ತೆ. ಒಂಚೂರು ನಿಮ್ಗೆ ಸಪ್ಪೆ ಅನ್ಸುತ್ತೆ. ಆ ಡ್ರೈ ಫ್ರೂಟ್ ಅಂಜೂರ ತರ ಟೇಸ್ಟ್ ಇರಲ್ಲ. ಬಟ್ ಅಂದ್ರೂ ಇದು ಒಳ್ಳೆ ಪ್ರೈಸ್ ಹೋಗುತ್ತೆ ಸರ್. 70-80 ರೂಪಾಯಿ ಕೆಜಿ ವರೆಗೂ ಹೋಗುತ್ತೆ ಸರ್ ಇದು. ಬಟ್ ಚೆನ್ನಾಗಿರುತ್ತೆ ಸರ್. ಒಳಗಡೆ ಒಂಥರ ರೆಡ್ಡಿಶ್ ಹಣ್ಣು. ಹಣ್ಣು ನಾವು ಮುಂಚೆ ಹತ್ತಿ ಹಣ್ಣು ತಿಂತಾ ಇದ್ವಿ, ಸೇಮ್ ಆ ತರನೇ ಇದೆ. ಹೌದು, ಅದೇ ಇದು ಸೇಮ್ ಅದರದೇ ವೆರೈಟಿ ಸರ್, ಒಂದ್ ಸ್ವಲ್ಪ ಚೇಂಜಸ್ ಅಷ್ಟೇ. ಇದೆಲ್ಲ ಲೆಮನ್ ಗ್ರಾಸ್ ಸರ್. ಇದಿಷ್ಟು ಲೆಮನ್ ಗ್ರಾಸ್. ಸರ್ ಲೆಮನ್ ಗ್ರಾಸ್ ಅಲ್ಲಿ ಏನ್ ಮಾಡ್ತೀರಾ ಸರ್? ಸರ್ ಲೆಮನ್ ಗ್ರಾಸ್ ಸದ್ಯಕ್ಕೆ ಹಸುಗ್ ಮೇವಾಗಿ ಬಳಸ್ತೀನಿ ಒಂದು. ಅದು ಏನು ಮೌಲ್ಯವರ್ಧನೆ ಮಾಡಿಲ್ಲ ಸರ್, ಹಾಗೆ ಕಟ್ ಮಾಡ್ತೀನಿ, ಮಲ್ಚಿಂಗ್ ಬಳಸ್ಕೊಂತೀರಾ. ಇದೊಂದು ವೆರೈಟಿ ಸರ್. ಇದು ಡ್ರೈ ಫ್ರೂಟ್ ಅಂಜೂರ ಸರ್. ಇದು ನಿಮ್ಗೆ ಒಳ್ಳೆ ಸ್ವೀಟ್ ಇರುತ್ತೆ. ಹೌದಾ? ಇದು ಸಕ್ಕತ್ ಟೇಸ್ಟ್. ಪ್ಲಸ್ ಇದ್ರಲ್ಲಿ ಇನ್ನೊಂದೇನ್ ಗೊತ್ತಾ ಸರ್, ನೀವ್ ಅದ್ ನೋಡಿದ್ರಲ್ಲ, ಅದ್ ಬರೀ ಬುಡದಲ್ಲಿ. ಇದು ನೀವ್ ನೋಡಿ, ಪ್ರತಿ ಒಂದ್ ಎಲೆಗೂ ಒಂದ್ ಕಾಯಿ ಬಿಡುತ್ತೆ ನೋಡಿ. ಇಲ್ಲೊಂದಿತ್ತು ಬಿದೋಗಿದೆ ನೋಡಿ, ಇಲ್ಲೊಂದಿದ್ಯಾ ನೋಡಿ, ಇಲ್ಲೊಂದ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಒಂದ್ ಎಲೆಗೆ ಒಂದ್ ಹಣ್ಣು ಸರ್. ಇದು ಸಕ್ಕತ್ ಟೇಸ್ಟ್ ಸರ್. ಇದು ಡ್ರೈ ಫ್ರೂಟ್ ಅಂಜೂರ ಅಂತ ಫೇಮಸ್ ಗಿಡ. ಸರ್ ಏಲಕ್ಕಿ ಬಂದಿರೋದು ತೋರಿಸ್ತೀನಿ ಅಂದ್ರೆ ಬಂದಿದೆ ನೋಡಿ ಸರ್. ಇಲ್ಲೆಲ್ಲ ರಾಶಿ ಕಸ ಇತ್ತು ಸರ್, ಕ್ಲೀನ್ ಮಾಡಿದ್ವಿ. ಈ ದನ ಕಟ್ಟಕಣ ಕೊಟ್ಟಿಗೆ ಪಕ್ಕ ಬೇಡ ಅಂತ ನೋಡಿ ಸರ್. ಏಲಕ್ಕಿ ಚೆನ್ನಾಗಿ ಬಂದಿದೆ ಸರ್. ಇದು ಕಡಿಮೆ, ಇನ್ನೂ ಜಾಸ್ತಿ ಬಂದಿರೋದಿದೆ. ಸರ್ ಒಂದು ಚೂರು ಮೇಂಟೈನ್ ಮಾಡಿಲ್ಲ ಸರ್. ಹೌದು, ಎಲ್ಲಿದೆ ಸರ್ ಮೇಂಟೈನ್ ಮಾಡೋ ತರ? ಇದು ನೋಡಿ ಸರ್, ಕೆಲವರೆಲ್ಲ ಕೆಳಗೆ ಶೀಟು ಏನೇನೋ ಹಾಸ್ತಾರಲ್ಲ ಸರ್. ಏನು ಸರ್ ಅವೆಲ್ಲ ನೆಸೆಸಿಟಿ ಬಂದಷ್ಟು ತಗೊಳ್ಳೋಣ ಸರ್. ಹೌದು, ಅದ್ರ ಕೈಲಿ ಶಕ್ತಿ ಎಷ್ಟಿದೆ ಅಷ್ಟು. ಜಾಯ್ಕಾಯಿ ಟ್ರಯಲ್ಗೆ ಹಾಕೊಂಡಿದ್ದೀನಿ ಸರ್ 2 ಗಿಡ. ಸಕ್ಸಸ್ ಆಯ್ತು ಅಂದ್ರೆ ಎಂಟೈರ್ ತೋಟ ಜಾಯ್ಕಾಯಿ ಮಾಡ್ತೀರಾ? ಒಂದಷ್ಟು ಪ್ರಯತ್ನಗಳು ಮಾಡ್ತಾನೆ ಇರ್ತೀರಲ್ಲ ಸರ್, ಸದಾಕಾಲ ನಿರಂತರ. ಹೌದು, ಕಾಯಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಅಲ್ಲಿ. ಇಲ್ಲಿ ಅದು ಫುಲ್ ಲೋಕಸ್ಟ್ ಮಾಡ್ಬಿಟ್ಟಿದ್ದೀರಾ ಸರ್? ಹೌದು, ಕಾಯಿ ಶೇಖರಣೆಗೂ. ಹೌದು, ನಮ್ದೇ ವೇಸ್ಟ್ ಮರಗಳೆಲ್ಲ ಇದ್ದ ಮನೆ ಕಟ್ಟಿ ಮಿಕ್ಕಿದಂತವು. ಆ ಮರಗಳನ್ನೇ ಹಾಕಿ ಅಟ್ನಿ ತರ ಮಾಡ್ಕೊಂಡಿದೀವಿ. ಮೇಲ್ಗಡೆ ಈ ಕಡೆ ಭಾಗ ಕಾಯಿ ಗುಡ್ಡಕತ್ತೀವಿ, ಆ ಕಡೆ ಭಾಗ ಆಡಿಗೆ ಅಂತ ಮಾಡ್ಕೊಂಡಿದೀವಿ. ಸೊ ಕೆಳಗಡೆ ಕೋಳಿ ಮಾಡೋಣ ಅಂತ. ನಮ್ ಸಂತನಲ್ಲಿ ಸ್ವಲ್ಪ ಮೊಟ್ಟೆ ಎಲ್ಲ ಕೇಳಿದಾರೆ ತುಂಬಾ ಜನ. ಸೊ ನಾಟಿ ಕೋಳಿ ಮೊಟ್ಟೆ ಮಾಡೋಣ ಅನ್ನೋ ಕಾನ್ಸೆಪ್ಟ್. ಮಾಡ್ಬೋದು ಸರ್ ಆರಾಮಾಗಿ, ಅಷ್ಟು ಜಾಗದಲ್ಲಿ ಮಸ್ತಾಗಿ. ಈ ಬಾರ್ಡರ್ ಅಲ್ಲಿ ಒಂದಷ್ಟು ಹೂವಿನ ಗಿಡಗಳು ಬೇರೆ ವೆರೈಟಿ, ಬೇರೆ ಬೇರೆ. ಅದೊಂದು ಹೂವಿನ ಗಿಡ, ಇದೊಂದು ಹೂವಿನ ಗಿಡ, ದಾಸವಾಳಗಳು ಹಾಕೊಂಡಿದೀವಿ. ಸೊ ಎಲ್ಲ ಒಂದಷ್ಟು ಹೂವಿನ ಗಿಡಗಳು ಮನೆಗೆ ಅಂತ. ಇಲ್ಲೊಂದಷ್ಟು ರೂಟ್ ಹಾಕೊಂಡಿದೀನಿ. ನನ್ಗೆ ನಿಮ್ ರಿಯಾನ ನೋಡ್ತಿದ್ರೆ ನಮ್ಮ ಮನೆಯಲ್ಲಿ ಟಾಮಿ ಇತ್ತು ಸರ್, ಅದು ಹಿಂಗೆ ಎಲ್ಲೋದ್ರು ನಮ್ ಹಿಂದೆ ಮುಂದೆ ಸುತ್ತದು ಸರ್. ಇದೊಂದಷ್ಟು ರೂಟ್ ಸರ್. ಇದ್ಯಾವ್ದು ಸರ್? ಇದು ರೂಟ್, ಅದಕ್ಕೆ ಹೂವೆ ಗೆಣಸು. ಸರ್ ಅದ್ರ ಒಂದೇನೋ ಹಾರ್ವೆಸ್ಟ್ ಮಾಡ್ಬೋದು ಸರ್? ಮಾಡೋಣ ಸರ್, ಅದಕ್ಕೆ ನೋಡೋಣ ಜಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಬಲ್ತಿರೋದು ಕೇಳೋಣ ಸರ್. ಇದ್ರೆ ನೋಡಿ ಸರ್. ಇದೆ ಬನ್ನಿ. ಸರ್ ರಿಯಾನಾ. ಸರ್ ಈ ತರ ಗೆಡ್ಡೆಗಳು ಬರುತ್ತೆ ಸರ್. ಒಳಗಡೆ ಇದೆ, ಗುದ್ಲಿ ತರಬೇಕು. ಪರವಾಗಿಲ್ಲ, ಕೊಡಿ ಸರ್, ಸಾಕು ಒಂದೇ. ನೋಡಿ ಕಟ್ ಆಯ್ತು. ಹೌದು, ಸ್ಮೆಲ್ಲು ಏನು ಇಲ್ಲ, ಅದು ಖಾಲಿ ಪ್ಲೈನ್. ಒಳಗಡೆ ಹಸಿಟ್ ತರ ಇದೆ. ಹಸಿಟ್ಟನ್ನ ಏನೋ ಒಂದು ಬೇರು ಹಿಡ್ದಿರೋ ತರ. ಜಜ್ಜಿದ್ರೆ ಪುಡಿ. ಜಜ್ಜಿದ್ರೆ ಪುಡಿ ಆಗ್ಬಿಡುತ್ತಾ? ಅದೇ ಆಡಿಸ್ಬಿಟ್ಟು ನೀರ್ಗೆ ಹಾಕ್ಬಿಟ್ರೆ ಹಸಿಟ್ಟು ನೀರ್ ಜೊತೆ ಹೊರಟೋಗುತ್ತೆ, ಕಸ ಮುಡ್ಕೊಳ್ಳುತ್ತೆ. ನೀರನ್ನ ಬಸ್ಬಿಟ್ರೆ ಕೆಳಗಡೆ ಇರೋ ತಳದಲ್ಲಿ ಹಸಿಟ್ಟನ್ನ ಬಳಸುತ್ತೆ. ಸಾಕಾಗಿದೆ ಸರ್ ಇದು. ಇನ್ನು ಇದಾವೆ ಗಿಡಗಳು. ಹೌದು, ಇನ್ನಿದೆ. ಇದು ಬಿತ್ತನೆ ಪರ್ಪಸ್ ಹಾಕೊಂಡಿದ್ ಸರ್. ಈಗ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀನಿ.
ಇದು ಸ್ಟಾರ್ಟಿಂಗ್ ಬಂದಂತ ಛಾಯಾ ಮನಸ ಗಿಡಗಳು ನಮ್ಮಲ್ಲಿಗೆ ಫಸ್ಟ್ ಫಸ್ಟ್ 2 ಗಿಡ ಈಗ ಎಂಟೈರ್ ತೋಟದಲ್ಲಿ ಇದೆ. ಅದು ಮೋಸಂಬಿ. ಆಲ್ಮೋಸ್ಟ್ ದೋಸೆಗೆ ಇದೇ ಬಳಸೋದ ಸರ್? ಸರ್ ಆಲ್ಮೋಸ್ಟ್. ಸೊ ಉದ್ದಿನ ಬೇಳೆ ಬಳಸೋದೇ ಇಲ್ಲ. ತುಂಬಾ ಎಲ್ಲೋ ರೇರು ಸರ್. ಹ್ಮ್. ಯಾವಾಗಂದ್ರೆ ಅವಾಗ ಬಳಸ್ತೀವಿ. ಇದು ಬೆಣ್ಣೆ ಹಣ್ಣು ಹಾರ್ವೆಸ್ಟ್ ಮಾಡಿ ಮಾರಾಟ ಮಾಡಿದೀವಿ ಸರ್. ಈಗ ಒಂದು 2 ಬಿಟ್ಕೊಂಡಿದೀನಿ ಮನೆಗೆ. ಇದೆ ನೋಡಿ ಅಲ್ಲಿ. ಹೌದು, ಚೆನ್ನಾಗಿ ಬಂದಿದೆ ಸರ್ ಗಿಡ. ಇದೆಷ್ಟು ವರ್ಷದ ಸರ್? ಎಲ್ಲ 4 ವರ್ಷನೇ ಸರ್. ಎಲ್ಲ 4 ವರ್ಷ. ನಿಮ್ಗೆ 3 ವರ್ಷದಿಂದ ಸ್ಟಾರ್ಟ್ ಆಯ್ತಪ್ಪಲ್ಲ? 3 ವರ್ಷದಿಂದ ಸ್ಟಾರ್ಟ್ ಆಯ್ತು. ಅದೇ ಕಸಿ ಗಿಡ ಆದ್ರೆ 3 ವರ್ಷ, ಬೀಜದ ಗಿಡ ಆದ್ರೆ 7 ವರ್ಷ. ಗುಡ್ಡೆಗಳ ಹತ್ರ ಎಲ್ಲ ಕರ್ಬೇವಿನ ಸೊಪ್ಪುಗಳಿದೆ. ಎಲ್ಲಾ ಗುಡ್ಡೆ ಹತ್ರ ಕರ್ಬೇವಿನ ಸೊಪ್ಪು ಒಂದಷ್ಟು ಮಾರಾಟ ಮಾಡ್ತೀವಿ ನೋಡಿ. ಕತ್ತಿ ಅವರೇ ಹೇಳಿದಲ್ಲ ಅಲ್ಲಿ. ಇಲ್ಲಿದೆ. ಆತರ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಲ್ಲಿ ನೋಡಿ ಹಾಕೊಂಡ್ಬಿಡ್ತೀವಿ ಸರ್. ಹಾಕೊಂಡ್ಬಿಡ್ತೀರಾ ನೋಡಿ ಸರ್. ಇಲ್ಲಿ ಪಪಾಯ ಇದೆ ಒಂದು, ಅಲ್ಲೆಲ್ಲೂ ಇಲ್ಲ. ಇದೊಂದು ಜಾಗದಲ್ಲಿ ಮಾಡ್ಕೊಂಡಿದ್ವಿ ಆತರ. ಸರ್ ಇದ್ಯಾಕೆ ಸರ್ ಹಿಂಗೆ ತಟ್ಟೆ ಕಟ್ಟಿದ್ರ? ಅದು ಇಲ್ಲಿ ಒಂದು ತಗಡು ಕಟ್ಟಿದೆ, ಬಿದ್ದೋಗೈತೆ. ಅದಕ್ಕೆ ಸೌಂಡ್ ಮಾಡುತ್ತೆ ನೈಟ್ ಗಾಳಿ ಬೀಸಿದಾಗ, ಹಂದಿಗಳು ಕಂಟ್ರೋಲ್ ಆಗ್ಲಿ ಅಂತ. ಇದೊಂದು ದಾಸವಾಳ ಸರ್. ಇದಿಷ್ಟು ದನಗಳಿಗೆ ಸರ್. ಹಸುಗಳು ಇದೆಲ್ಲ, ಹಸುಗಳಿಗೆ ಹುಲ್ಲುಗಾವಲ್ ಮಾಡ್ಕೊಂಡಿದ್ದೀವಿ ಶಾಸ್ತ್ರಗಿಡ. ಇಷ್ಟು ಹುಲ್ಲು ಹಸುಗೆ ಅಂತ. ಸರಿ, ಸುಮಾರು ಎಷ್ಟು ಗುಡ್ಡೆ ಇದೆ ಅಂತ ನೋಡಿದ್ರೆ ಸರ್? ಹೌದು, ಸಿಕ್ಕಾಪಟ್ಟೆ ಇದೆ ಸರ್. 1 2 3 4 5 6 7 8 ಇಲ್ಲೇ 8 ಇದೆ. ದಾರಿ ಉದ್ದಕ್ಕೂ ಬರೀ ನಿಮ್ಮ ಎಂಟೈರ್ ತೋಟ 108 ಗುಡ್ಡೆಗಳಿದೆ ಸರ್. 108 ಗುಡ್ಡೆಗಳಿದೆ. ಇದನ್ನೆಲ್ಲ ನಮ್ಮ ಜನಗಳು ಸುಟ್ಟಾಕಿ ಹೌದು ಸರ್, ಭೂಮಿ ಫಲವತ್ತತೆಯನ್ನು ಹಾಳು ಮಾಡ್ತಾರೆ. ಹೌದು. ಅದೇ ನೀವು ತಿನ್ಸ್ತಿರಲ್ಲ, ಅದಕ್ಕೆ ನಿಮ್ ಹಿಂದೆ ಮುಂದೆ ಓಡಾಡ್ತಾರೆ. ನಮ್ಮಲ್ಲಿ ನಿಂಬೆ ಒಂದು ಫೇಲ್ ಆಯ್ತು ಸರ್. ಅದಕ್ಕೋಸ್ಕರ ಇರ್ಲಿ ಅಂತ ಮತ್ತೊಂದು ನಿಂಬೆ ಹಾಕೊಂಡಿದ್ವಿ. ಮತ್ತೆ ಹಾಕಿದಿರಾ ಸರ್? ನಿಂಬೆ ನಮ್ಮಲ್ಲೂ ಫಲ ಬಿಡೋ ಟೈಮ್ ಕರೆಕ್ಟ್ ಆಗಿ ಸತ್ತೋಯ್ತು ಸರ್. ಹೌದು, ನಮ್ಮಲ್ಲೂ 1-2 ಗಿಡ ಅಷ್ಟೇ ಸರ್ ನಿಂಬೆ ಬಿಡ್ತಾ ಇರೋದು. ಮಿಕ್ಕಿದ ನಮ್ಮಲ್ಲೂ ಹಿಂಗೆ ಆಗ್ತಾ ಇದೆ ಸರ್. ಅದಕ್ಕೆ ಸ್ಟೆಂಬರರ್ ತುಂಬಾ ಸರ್. ಕಾಂಡ ಕೊರಕ ರೋಗ ಬಂದು ಸಾಯಿಸ್ಬಿಡುತ್ತೆ. ಇದು ನಮ್ಮ ಫಸ್ಟ್ ಪಾಯಿಂಟ್ ಕೆಸವಿಂದು ಪ್ಲಾಟ್ ಸರ್. ಮೊದಲ ಕೆಸವು ತಂದು ಹಾಕಿದ ಜಾಗ. ಇಲ್ಲಿಂದ ಆ ಮೂಲೆಗೆ ಹೋಗಿ ಎಂಟೈರ್ ತೋಟ ಕವರ್ ಮಾಡಿದೆ ಈಗ. ಸಕ್ಕತ್ ಸರ್. ಸೊ ಇದು ನಿಮ್ಮ ತೋಟದ ಎಂಡ್. ಇಲ್ಲಿ 2 ಹುಣಸೆ ಮರಗಳಿವೆ. ಸರ್, ಅದನ್ನ ನಾನು ಸೀಸನ್ ವೈಸ್ ಹುಣಸೆ ಹಣ್ಣನ್ನ ಬೇರೆ ತರನೇ ಕ್ಲೀನ್ ಮಾಡಿ ಮಾರಾಟ ಮಾಡ್ತೀನಿ ಸರ್. ಬೇರೆ ತರ ಅಂದ್ರೆ ಈಗೆಲ್ಲ ಮಾಮೂಲಿ ಕೋಲಲ್ಲಿ ಬಡ್ದು ಸಿಪ್ಪೆ ತೆಗೆದು ಮತ್ತೆ ಕಲ್ ಮೇಲೆ ಮಡಿಕೊಂಡು ಕೊಡ್ಚೀಲ್ ಬಡ್ದು ಬೀಜ ತೆಗಿತಾರೆ. ಹೌದು. ಸೊ ನಾವ್ ಇದನ್ನ ಕೈಯಲ್ಲೇ ಸಿಪ್ಪೆ ತೆಗೆದ್ಬಿಟ್ಟು ಚಾಕುನಲ್ಲಿ ಕೂದು ಸೀಡ್ ತೆಗಿತೀವಿ. ಆ ಬೇರೆ ಹುಣಸೆ ಹಣ್ಣುಗಳೆಲ್ಲ ಆದ್ರೆ ನೀವು ನೀರ್ ಹಾಕ್ಬಿಟ್ಟು ಹಿಂಡಿ ನೀರನ್ನ ಮಾತ್ರ ಬಳಸ್ತೀರಾ. ಹೌದು. ಸೊ ಇದನ್ನ ಹುಣಸೆ ಹಣ್ಣನ್ನೇ ಡೈರೆಕ್ಟ್ ಆಗಿ ಬಳಸ್ಬೋದು. ಸೊ ಆ ತರ ಮಾಡ್ತೀವಿ. ಆ ತರನೇ ಬೇಕು ಅನ್ನೋ ಒಂದಷ್ಟು ಜನ ಇದಾರೆ, ಈ ತರ ಚಂದ ಅಂತ. ಸೊ ಈ ಬೇರೆ ಭಾಗದಲ್ಲೆಲ್ಲ ಅದೇ ತರ ಪ್ರೋಸೆಸ್ ಇರೋದು. ಹೌದು. ನಮ್ ಭಾಗದಲ್ಲಿ ಒಂಚೂರು ಚೇಂಜಸ್ ಇದೆ. ನಾವು ಹುಳಿ ಮಾತ್ರ ಬಳಸ್ತೀವಿ, ಪಲ್ಪ್ ಬಳಸಲ್ಲ ಅದ್ರದ್ದು. ಆ ಪಲ್ಪ್ ಚಟ್ನಿಗೆ ಮತ್ತೆ ಪುಳಿಯೋಗರೆ ಮಾಡ್ಲಿಕ್ಕೆಲ್ಲ ಹಣ್ಣನ್ನೇ ಬಳಸ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಆ ತರ ಮಾಡಿ ಮಾರಾಟ ಮಾಡ್ತೀವಿ. ಪರ್ ಕೆಜಿ 280 ರೂಪಾಯಿ ತರ ಅದು ಸೀಸನ್ ವೈಸ್ ಅಲ್ಲಿ ಮಾರಾಟ ಮಾಡ್ತೀವಿ. ಸೂಪರ್ ಸರ್. 2 ಮರ ಇದೆ. ಹೌದು ಸರ್. ಇದೇನ್ ಸರ್ ಇದು? ಸರ್ ಇದು ವೈಜಯಂತಿ ಮಣಿ ಅಂತ. ವೈಜಯಂತಿ ಫಿಲಂ ಆಕ್ಟರ್ ಕೇಳಿದ್ದೀನಿ ಸರ್. ವೈಜಯಂತಿ ಮಣಿ, ಜಪಾಮಣಿ ಅಂತ ಕರೀತಾರೆ. ಮಣಿನ ಇದು? ಹೌದು ಸರ್, ಮಣಿ ಸರ. ಇದು ಆಕ್ಚುಲಿ ಸರ ಮಾಡ್ಕೊಂತಾರೆ. ಇದ್ರಲ್ಲಿ ಆಲ್ರೆಡಿ ಹೋಲ್ ಇರುತ್ತೆ ಸರ್. ಈ ತರ ಸಿಪ್ಪೆ ತೆಗೆದು ಇದ್ರಲ್ಲಿ ಈ ಕಡೆಯಿಂದ ದಾರ ಹಾಕಿ ನೀವು ಸೂಜಿ ಹಾಕಿದ್ರೆ ಹೋಲ್ ಬರುತ್ತೆ. ತುಂಬಾ ಬಾಳಿಕೆ ಬರುತ್ತೆ. ವರ್ಷಗಳ ಕಾಲ ಇರುತ್ತೆ. ತುಂಬಾ ಗಟ್ಟಿ ಇದೆ. ಸರ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ತೂತು ಇದೆ ಸರ್ ಚೆನ್ನಾಗಿ. ಹೌದು. ವೈಜಯಂತಿ ಮಣಿ 108 ಮಣಿಗಳನ್ನ ಹಾಕೊಂಡು ಧ್ಯಾನ ಮಾಡುವಾಗ ಬಳಸುವಂತದ್ದು ಮಣಿ ಸರ್. ಇದು ಮಣಿ ಜಪಮಣಿ ಅಂತಾನೆ ಆಲ್ಮೋಸ್ಟ್ ಕರೀತಾರೆ ಇದನ್ನ. ಯೂಟ್ಯೂಬರ್ ಸಂದೀಪ್ ಮಂಜುನಾಥ್ ಅಣ್ಣ ಅವರು ತೋಟ ನೋಡಕ್ ಬಂದಾಗ ಗಿಫ್ಟ್ ಆಗಿ ಕೊಟ್ಟು ಇದನ್ನ ಒಂದು 20 ಗಿಡ ಮಾಡ್ಕೊಂಡಿದೀನಿ. ಚೆನ್ನಾಗಿದೆ ಸರ್ ಇದು. ಬಟ್ ನೀವ್ ಇದನ್ನ ಏನ್ ಮಾಡ್ತೀರಾ? ಮನೆಗೆ ದೇವ್ರ ಫೋಟೋಗಳಿಗೆ ಸರ ಮಾಡಿ ಹಾಕೊಂಡಿದೀವಿ. ಈಗೀಗ ಮಕ್ಕಳಿಗೆ ಸರ ಮಾಡ್ಕೊಡ್ತಾ ಇದೀವಿ. ಚೆನ್ನಾಗಿದೆ. ನಿರ್ಮಾಣಗಳಲ್ಲಿ ಸರ ಮಾಡಿ ಮಾರಾಟ ಮಾಡ್ಬೋದು. ಖಂಡಿತ. ಇದೊಂಥರ ನ್ಯಾಚುರಲ್ ಆಗಿರೋ ಅಂತ. ಅದ್ರಲ್ಲಿ ಕಲರ್ಸ್ ಬೇರೆ ಬೇರೆ ಬರುತ್ತೆ ಸರ್. ನೋಡಿ ಇಲ್ಲಿ ಕೆಂಪು. ಹೌದು, ಕೆಂಪಿದೆ. ಇನ್ನೊಂದು ಫುಲ್ ವೈಟ್ ಬರುತ್ತೆ. ವೈಟ್ ಇದೆ. ಹೌದು. ಒಂದು ಫುಲ್ ರೆಡ್ ಬ್ಲಾಕ್ ಇದೆ ಬರುತ್ತೆ. ಆತರ ಇಲ್ಲಿ ನೋಡಿ ಸರ್. ಇದೊಂದು ಕಲರ್ ಹಳದಿ.
ಹಳದಿ ಹೌದು. ಚೆನ್ನಾಗಿದೆ ಸರ್. ಹೌದು ಸರ್. ಮಣಿ ನೋಡಿ, ಎಲ್ಲಾ ಮಣಿಗಳನ್ನ ನಾವು ಮುತ್ತು ಮಣಿಗಳನ್ನ ಸಮುದ್ರದಲ್ಲಿ ನೋಡಿದೀವಿ, ಇವ್ರು ಅದನ್ನ ನೆಲದ ಮೇಲೆ ಬೆಳೆದಿದ್ದಾರೆ. ಚೆನ್ನಾಗಿದೆ ಸರ್. ಸರ್ ನಿಜವಲ್ಲೂ ನಿಮ್ಮ ತೋಟದ ಟೂರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸಕ್ಕ ನಿರಂತರ ಕೃಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಒಂದ್ ಮುಗಿತಿದ್ದಂಗ್ ಮತ್ತೆ ಇನ್ನೊಂದು, ಒಂದ್ ಮುಗಿತಿದ್ದಂಗ್ ಇನ್ನೊಂದು. ನಿಜವಲ್ಲೂ ತುಂಬಾನೇ ಚೆನ್ನಾಗಿತ್ತು ಸರ್. ನಿಮ್ಮ ಈ ಎಲ್ಲಾ ಪ್ರಯತ್ನಕ್ಕೂ ಯಶಸ್ಸು ಸಿಕ್ಲಿ. ಓಕೆ, ಇನ್ನೂ ಒಂದಷ್ಟು ನಿಮ್ಮ ತೋಟ ವೃದ್ಧಿ ಆಗ್ಲಿ. ನೀವ್ ಹೇಳ್ದಂಗೆ ಆದಷ್ಟು ಹೆಚ್ಚಾಗಿ ಮೌಲ್ಯವರ್ಧನೆಗಳನ್ನ ಮಾಡಿ ಒಳ್ಳೊಳ್ಳೆ ಗ್ರಾಹಕರು ನಿಮಗ್ ಸಿಕ್ಲಿ. ನೋಡಿ ವೀಕ್ಷಕರೇ, ಒಂಚೂರು ಕೆಮಿಕಲ್ ಹಾಕ್ತಿದ್ರೆ ಯಾವ ತರ ಬೆಳೆದಿದ್ದಾರೆ ಪ್ರತಿಯೊಂದು ಅಂತ. ಸೊ ಈ ತರ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಹುಡಿಕೊಂಡು ಮತ್ತೆ ನಿಮ್ ಮುಂದೆ ಬರ್ತೀನಿ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.